ಪಾರ್ಥಿವ ಶರೀರ ಈಗ ಸಾಕ್ತಿರೋದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಮಾಜಿ ಸಿಎಂ BS ಯಡಿಯೂರಪ್ಪನವರು ಕಂಠೀರವ ಸ್ಟುಡಿಯೋಗೆ ಈಗ ಆಗಮಿಸ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. BS ಯಡಿಯೂರಪ್ಪ ಇದೀಗ ಕಂಠೀರವ ಸ್ಟುಡಿಯೋಗೆ ಬರ್ತಿರುವಂತಹ ದೃಶ್ಯಗಳಿವು. ಅದೇ ರೀತಿಯಾಗಿ ಬಹಳ ಹತ್ತಿರದಿಂದ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತಿಮ ಯಾತ್ರೆ ನೋಡ್ತಾ ಇದ್ರಿ. ಜೊತೆಗೆ ಜನಸಾಗರ ಯಾವ ರೀತಿಯಾಗಿ ಎರಡೂ ಕಡೆಯಿಂದ ಇದೆ. ಈಗಾಗಲೇ ಕಂಠೀರವ ಸ್ಟೇಡಿಯಂನಿಂದ ಆರಂಭವಾದಂಥ ಒಂದು ಮೆರವಣಿಗೆ KG ರೋಡ್ ಮೂಲಕ ನಂತರ ಚಾಲುಕ್ಯ ಸರ್ಕಲ್ ಅನ್ನು ದಾಟಿ ನಂತರ ಏರ್ಪೋರ್ಟ್ ರೋಡ್ ಅಲ್ಲಿ ಬಂದು ಅಲ್ಲಿಂದ ಕಾವೇರಿ ಜಂಕ್ಷನ್ನಿಂದ ಮೇಕ್ರಿ ಸರ್ಕಲ್ ಆ ಮೂಲಕ ಯಶವಂತಪುರ ಕಡೆ ಸಾಗುತ್ತೆ. ಭಾಳ ಹತ್ತಿರದಿಂದ ಈಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಅಂಬರೀಷ್ ಅವರ ಅಂತಿಮ ಯಾತ್ರೆ ಈಗ ಹೋಗ್ತಿರುವಂಥದ್ದು. ಜೊತೆಗೆ ಇನ್ನೊಂದು ಕಡೆ ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಈಗ ಬಹಳ ಹತ್ತಿರದ ವ್ಯೂವನ್ನು ನೀವೀಗ ನೋಡ್ಬೋದು. ಯಾವ ರೀತಿಯಾಗಿ ಪುಷ್ಪಾಲಂಕೃತ ಸಾಲಂಕೃತ ಒಂದು ವಾಹನದಲ್ಲಿ ಅಂಬಿಯವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಅಂಬರೀಷ್ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನೂ ಕೂಡ ಬಹಳ ಒಂದು ಹತ್ತಿರದಿಂದ ಬಂದಂಥವ್ರು, ಜೊತೆಗೆ ಒಂದು ಆತ್ಮೀಯತೆಯನ್ನು ಇಟ್ಕೊಂಡಂಥವ್ರು. JDS ಮತ್ತು ಕಾಂಗ್ರೆಸ್ನಲ್ಲಿ ಅವರು ಇದ್ರೂ ಕೂಡ BJP ನಾಯಕರ ಜೊತೆಗೂ ಕೂಡ ಭಾಳ ಅನ್ಯೋನ್ಯವಾದಂಥ ಒಂದು ಆತ್ಮೀಯವಾದಂಥ ಒಂದು ಸಂಬಂಧ ಅವ್ರದ್ದು. ಅದೇ ರೀತಿಯಾಗಿ ಈಗ BSY ಅವರು ಕೂಡ ಈಗ ಕಂಠೀರವ ಸ್ಟುಡಿಯೋಗೆ ಬಂದಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ಗಳು ಅಲ್ಲೂ ಆಗಿದೆ. ಅಂತ್ಯಕ್ರಿಯೆಗೆ ನೀಲಗಿರಿಯ ಕಟ್ಟಿಗೆ ಕೂಡ ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ 10 kg ಕೊಬ್ಬರಿ, 30 kg ತುಪ್ಪದ ಬಳಕೆ ಆಗಿದೆ. ಬೆಂಗಳೂರು ಜಿಲ್ಲಾಡಳಿತ ಮತ್ತು ಪಾಲಿಕೆಯಿಂದ ವ್ಯವಸ್ಥೆ. ಇನ್ನೊಂದು ಕಡೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಶಿವಣ್ಣ ಇಬ್ಬರೂ ಕೂಡ ಅಲ್ಲಿ ನೋಡ್ಬೋದು. ಶಿವಣ್ಣ ಮತ್ತು ಉಪೇಂದ್ರ ಅವರು ಜೊತೆಗೆ ರವಿಚಂದ್ರನ್ ಅವರು ಕೂಡ ಎಲ್ಲರನ್ನೂ ಕೂಡ ನೋಡ್ತಾ ಇದ್ದೀರಿ. ಅಂಬರೀಷ್ ಅವರ ಜೊತೆಗೆ ಭಾಳಷ್ಟು ಒಂದು ನೆನಪುಗಳಿದ್ದಾವೆ. ಅವರಿಗೆಲ್ಲರಿಗೂ ಕೂಡ ಅದಕ್ಕೆ ಎಲ್ಲರೂ ಕೂಡ ಅವರಲ್ಲಿ ಮೀಟ್ ಆಗಿದ್ದಾರೆ. ಜೊತೆಗೆ ಪುನೀತ್ ರಾಜ್ಕುಮಾರ್, ರಂಗಾಯಣ ರಘು, ಸಾಧು ಕೋಕಿಲ, ನಟ ಅಭಿಜಿತ್ ಅವ್ರನ್ನೂ ಕೂಡ ಅಲ್ಲಿ ನೋಡ್ತಾ ಇದ್ದೀರಿ. ಹೀಗೆ ಸಾಕಷ್ಟು ಮಂದಿ, ಸೌಂದರ್ಯ ಜಗದೀಶ್ ಅವ್ರನ್ನೂ ಕೂಡ ನೋಡ್ಬೋದು, ನಿರ್ಮಾಪಕರು. ಈ ರೀತಿಯಾಗಿ ಶೃಂಗದ ಕಟ್ಟಿಗೆ ಜೊತೆಗೆ ಸಾಮೆ, ಅತ್ತಿಮರ, ನೀಲಗಿರಿ ಒಂದು ಕಟ್ಟಿಗೆಗಳನ್ನು ಬಳಸಲಾಗುತ್ತೆ. ಕಂಠೀರವ ಸ್ಟುಡಿಯೋದಲ್ಲಿ ಈಗ ನಟರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ರವಿಚಂದ್ರನ್ ಅವರು, ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್, ಉಪೇಂದ್ರ, ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಜೊತೆ ಸಾಧು ಕೋಕಿಲ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ. ಅಂಬರೀಷ್ ಅವರ ಪಾರ್ಥಿವ ಶರೀರ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಕಂಠೀರವ ಸ್ಟುಡಿಯೋನ ಎಂಟರ್ ಆಗುತ್ತೆ. ಅಲ್ಲಿ ಈಗ ಅಂತಿಮ ಒಂದು ವಿಧಿವಿಧಾನಗಳಿಗಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ.